ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಚಾಪ್ಟರ್ 29. ಸೊ ದೇರ್ ಆರ್ 2 ಸಬ್ಡಿವಿಷನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರಲ್ಲಿ 2 ಸಬ್ಡಿವಿಷನ್ಸ್ ಚಾಪ್ಟರ್ಸ್ ಇದೆ. ಸೊ 1A ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ ಟು ಡೆಸಿಮಲ್, ಫ್ರ್ಯಾಕ್ಷನಿಂದ ಡೆಸಿಮಲಿಗೆ ಕನ್ವರ್ಷನ್ ಮಾಡೋದು ಹೇಗೆ ಅಂತ. ಬಿ ಫ್ರ್ಯಾಕ್ಷನ್ಸ್ ವಿತ್ ಡಿನಾಮಿನೇಟರ್ಸ್ 10, 100, 1000 ಎಕ್ಸೆಟ್ರಾ. ಅಂದರೆ ಫ್ರ್ಯಾಕ್ಷನ್ ವಿತ್ ಡಿನಾಮಿನೇಟರ್ಸ್. ಫಸ್ಟ್ ಒನ್ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ ಟು ಡೆಸಿಮಲ್, ಫ್ರ್ಯಾಕ್ಷನಿಂದ ಡೆಸಿಮಲಿಗೆ ಕನ್ವರ್ಷನ್ ಮಾಡೋದು ಹೇಗೆ. ಇನ್ನೊಂದು ಫ್ರ್ಯಾಕ್ಷನ್ಸ್ ವಿತ್ ಡಿನಾಮಿನೇಟರ್ಸ್ 10, 100, 1000 ಆ್ಯಂಡ್ ಸೊ ಆನ್. ಸೊ ಫಸ್ಟ್ ಎ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್. ಫಸ್ಟ್ ಪ್ರಾಪರ್ ಫ್ರ್ಯಾಕ್ಷನ್. ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್ಸ್ನಲ್ಲಿ ಎಗೈನ್ there are 2 methods are there. One is proper fraction and another one is improper fraction. So first one, proper fraction. In a proper fraction, numerator is always less than the denominator. Proper fraction ಅಂತ ಹೇಳಿದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಇರುತ್ತಲ್ಲ, ಸೊ ಆ ವ್ಯಾಲ್ಯೂ ಲೆಸ್ಸರ್ ದ್ಯಾನ್ ದಿ ಡಿನಾಮಿನೇಟರ್ ಆಗಿರುತ್ತೆ. ದಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್. ಗೊತ್ತಾಯ್ತಲ್ಲ. ಸೊ ದೇರ್ ಫೋರ್ ವಿ ಕೆನಾಟ್ ಡಿವೈಡ್ ಡೈರೆಕ್ಟ್ಲಿ ಸೊ ಅದನ್ನು ನಾವು ಡೈರೆಕ್ಟಾಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಆ ಥರ ನ್ಯೂಮರೇಟರ್ ವ್ಯಾಲ್ಯೂ ಲೆಸ್ಸರ್ ದೆನ್ ದಿ ಡಿನಾಮಿನೇಟರ್ ಆಗಿದ್ದರೆ ನಾವು ಡೈರೆಕ್ಟಾಗಿ ಅದನ್ನು ನಾವು ಡಿವೈಡ್ ಮಾಡಲಿಕ್ಕಾಗಲ್ಲ. ಸೊ ರೈಟ್ ದಿ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಷಂಟ್ ಆ್ಯಂಡ್ ಎ 0 ಅಟ್ ದಿ ನ್ಯೂಮರೇಟರ್ ಆ್ಯಂಡ್ ದೆನ್ ಡಿವೈಡ್. ಸೊ ಏನು ಮಾಡಬೇಕಾಗತ್ತೆ, ಡೆಸಿಮಲ್ ಪಾಯಿಂಟನ್ನು ಕೋಷಂಟ್ ಪ್ಲೇಸಲ್ಲಿ ಹಾಕಿಬಿಟ್ಟು ಆ್ಯಂಡ್ ಎ 0 ಅಟ್ ದಿ ನ್ಯೂಮರೇಟರ್. ಸೊ ನ್ಯೂಮರೇಟರ್ ಪ್ಲೇಸಿಗೆ 0 ಹಾಕ್ಕೋಬೇಕು. ಆನಂತರ ನಾವು ಡಿವೈಡ್ ಮಾಡಬೇಕಾಗತ್ತೆ. ಇನ್ನೇ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಲೆಸ್ಸರ್ ದ್ಯಾನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ ಆಗಿರುತ್ತೆ. ಸೊ ನ್ಯೂಮರೇಟರ್ ವ್ಯಾಲ್ಯೂ ಲೈಕ್ ಇವಾಗ ಇಲ್ಲಿ 1 ಅಂತ ಇಟ್ಕೊಳ್ಳೋಣ, ಇದು 2. ಸೊ 1 ಈಸ್ ಲೆಸ್ಸರ್ ದ್ಯಾನ್ ದಿ 2. ಇವಾಗ ಏನು ಮಾಡಬೇಕಾಗತ್ತೆ, ಸೊ ನಾವಿಲ್ಲಿ 2 ಅಂತ ಇರುತ್ತಲ್ಲ, ಇದು 1. ಇವಾಗ ನಾವಿಲ್ಲಿ ಏನು ಮಾಡಬೇಕು, ಕೋಷಂಟ್ ಪ್ಲೇಸಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ನ್ಯೂಮರೇಟರ್ ಪ್ಲೇಸಲ್ಲಿ ಏನು ಮಾಡಬೇಕಾಗತ್ತೆ, 0 ಹಾಕಬೇಕಾಗತ್ತೆ. ದಿಸ್ ಇಸ್ ನ್ಯೂಮರೇಟರ್ ವ್ಯಾಲ್ಯೂ ಅಲ್ವಾ, 0 ಹಾಕ್ಕೋಬೇಕು. ನೆಕ್ಸ್ಟು 2 5s 10, ಸಬ್ಟ್ರಾಕ್ಟೆಡ್ 0. ಸೊ ಅಲ್ಲಿಗೆ ಇದು ರಿಸಲ್ಟ್ ಏನಾಯಿತು, 0.5 ಅಂತ. ಗೊತ್ತಾಯ್ತಲ್ಲ, ಹಾಗೆ ಹೇಳ್ತಾ ಇರೋದು. ದೇರ್ ಫೋರ್ ವಿ ಕೆನಾಟ್ ಡಿವೈಡ್ ಡೈರೆಕ್ಟ್ಲಿ, ರೈಟ್ ದಿ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಷಂಟ್ ಆ್ಯಂಡ್ ಎ 0 ಅಟ್ ದಿ ನ್ಯೂಮರೇಟರ್ ಆ್ಯಂಡ್ ದೆನ್ ಡಿವೈಡ್. ಇಫ್ ದೇರ್ ಈಸ್ ಎ ರಿಮೈಂಡರ್, ಸಪೋಸ್ ರಿಮೈಂಡರ್ ಏನಾದ್ರು ಬಂದರೆ ದೆನ್ ರೈಟ್ 1 more 0 ಆ್ಯಂಡ್ ಗೋ ಆನ್ ಡಿವೈಡಿಂಗ್. ನೀಡ್ ನಾಟ್ ರೈಟ್ ಅನದರ್ ಡೆಸಿಮಲ್ ಪಾಯಿಂಟ್ ಇನ್ ದಿ ಕೋಷಂಟ್. ಸೊ ರಿಮೈಂಡರ್ ಏನಾದರೂ ಸಪೋಸ್ ಬಂದಿದ್ದರೆ, ಗೊತ್ತಾಯ್ತಲ್ಲ, ಆವಾಗ ನಾವು 1 more 0 ಹಾಕ್ಕೊಂಡ್ರೆ ಆಯ್ತೇ ಹೊರತು ಮತ್ತೆ ಡೆಸಿಮಲ್ ಪಾಯಿಂಟ್ ಇಡಬೇಕು ಕೋಷಂಟಲ್ಲಿ ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಸಲ ಕೋಷಂಟಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ಹಾಕಿದರೆ ಸಾಕು. ಸೊ ನಾವು ಅದಕ್ಕೆ ರಿಮೈಂಡರ್ಗೆ 0 ಎಷ್ಟು ರಿಮೈಂಡರ್ ಬರುತ್ತೆ ಅಷ್ಟಕ್ಕೆ ನಾವು 0 ಹಾಕ್ಕೊಂಡು ಎಷ್ಟು ರಿಕ್ವೈರ್ಮೆಂಟ್ ಇದೆ, ರಿಕ್ವೈರ್ಡ್ ಝೀರೋಸ್ ಎಷ್ಟು ಬೇಕು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ 0 ಹಾಕ್ಕೊಂಡು ಡಿವೈಡಿಂಗ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಬೋದು. ಓಕೆ. ಎಕ್ಸಾಂಪಲ್ 1/4. ಸೊ 1/4 ಅಂತ ಹೇಳಿದ್ರೆ, ಸೊ 1/4, 4 ಇಲ್ಲಿ ಬರೀರಿ, 1 ಇಲ್ಲಿ ತಗೊಳ್ಳಿ. ಸೊ ಕೋಷಂಟ್ ಪ್ಲೇಸಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ನ್ಯೂಮರೇಟರ್ ವ್ಯಾಲ್ಯೂಗೆ 0 ಹಾಕಿ. ನೆಕ್ಸ್ಟು 4 2s 8 ಆಗುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದರೆ 2 ಬಂತು. ರಿಮೈಂಡರ್ 2 ಇದೆಯಲ್ಲ, ಸೊ 2 ಡಿವೈಡೆಡ್ ಬೈ 4 ಮಾಡಲಿಕ್ಕಾಗಲ್ಲ. ಸೊ ಆಲ್ರೆಡಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಮತ್ತೆ ಡೆಸಿಮಲ್ ಪಾಯಿಂಟ್ ಇಲ್ಲೇ ಇಡೋ ಅವಶ್ಯಕತೆ ಇಲ್ಲ. ಆಯಿತು, ಒಂದು ಸಲ ಸಾಕು. ಸೊ ಮತ್ತೆ ಟೇಕ್ 0 ಹಿಯರ್, ರಿಮೈಂಡರ್ಗೆ 0 ಹಾಕ್ಕೊಂಡ್ರಾಯಿತು. ನೆಕ್ಸ್ಟು 4 5s 20. ಸೊ 1/4 ಈಸ್ 0.25. ನೆಕ್ಸ್ಟು 1/2 ಈಸ್ 0.5. 3/4 ಅಂದರೆ 4 3, ಇಲ್ಲಿ 0 ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಳ್ಳಿ. 4 7s 28. ಸೊ 30 - 28 ಈಸ್ 2. ಇಲ್ಲಿ ಡೆಸಿಮಲ್ ಪಾಯಿಂಟ್ ಆಲ್ರೆಡಿ ಇದೆಯಲ್ಲ, ಇಲ್ಲಿ 0 ಹಾಕಿದ್ರೆ ಆಯಿತು ರಿಮೈಂಡರ್ಗೆ. 4 5s 20. ಸೊ
ರಿಮೈಂಡರ್ ಈಸ್ 0. ನೆಕ್ಸ್ಟು 1/5. 1/5 ಈಸ್ 0.2. ಇಲ್ಲಿ 1 ಹಾಕ್ಕೋಬೇಕು, ಇಲ್ಲಿ 5, ಇಲ್ಲಿ ಕೋಷಂಟ್ ಪ್ಲೇಸಲ್ಲಿ 0 ಪಾಯಿಂಟ್ ಹಾಕ್ಕೊಳ್ಳಿ, ಬಿಕಾಸ್ ಲೆಸ್ಸರ್ ಇದು ವ್ಯಾಲ್ಯೂ, ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ದಿ ಡಿನಾಮಿನೇಟರ್ ವ್ಯಾಲ್ಯೂ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಳ್ಳಿ. ನೆಕ್ಸ್ಟು 5 2s 10. ಸೊ ರಿಮೈಂಡರ್ ಈಸ್ 0. ಗೊತ್ತಾಯ್ತಲ್ಲ? ಸೊ 0.2 ಅದರ್ವೈಸ್ 0.20. ನೆಕ್ಸ್ಟ್ ನೋಟ್, once a decimal point is written, we can take any number of zeros 1 by 1. ಒಂದ್ಸಲ ನಾವು ಕೋಷಂಟ್ ಪ್ಲೇಸಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟರೆ ಸಾಕು. ಗೊತ್ತಾಯ್ತಲ್ಲ? ಸೊ ರಿಮೈಂಡಲ್ಲಿ ನಮಗೆ ಎಷ್ಟು ಸಲ ರಿಮೈಂಡರ್ ಬರುತ್ತೆ ಅಷ್ಟು ಸಲ ನಾವು ಅದಕ್ಕೆಲ್ಲ ಝೀರೋಸ್ ಹಾಕ್ಕೊಂಡು ಡಿವೈಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಸೆಕೆಂಡದು ಇಂಪ್ರಾಪರ್ ಫ್ರ್ಯಾಕ್ಷನ್. In an improper fraction, the numerator is always greater than the denominator. Improper fraction ಹೇಗೆ ಅಂದರೆ opposite of the proper fraction. ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಲೆಸ್ಸರ್ ದ್ಯಾನ್ ದಿ ಡಿನಾಮಿನೇಟರ್ ಆಗಿರುತ್ತೆ. ಬಟ್ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ದೇರ್ಫೋರ್ ಡೈರೆಕ್ಟ್ಲಿ ಡಿವೈಡ್ ದಿ ನ್ಯೂಮರೇಟರ್ ಬೈ ದಿ ಡಿನಾಮಿನೇಟರ್. ಸೊ ಇವಾಗ ನಾವು ಡೈರೆಕ್ಟಾಗಿ ಡಿವೈಡ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಡಿವೈಡೆಂಡ್ ವ್ಯಾಲ್ಯೂ ಏನಾಗಿರುತ್ತೆ ಗ್ರೇಟರ್ ದ್ಯಾನ್ ದಿ ಡಿವೈಸರ್ ವ್ಯಾಲ್ಯೂ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಡಿವೈಡ್ ಇಟ್ ಆ್ಯಂಡ್ ಪುಟ್ ದಿ ಡೆಸಿಮಲ್ ಪಾಯಿಂಟ್ ಅಟ್ ದಿ ಕೋಷಂಟ್ ಟು ಡಿವೈಡ್ ದಿ ರಿಮೈಂಡರ್ ಇಫ್ ಎನಿ. ಸಪೋಸ್ ಏನಾದ್ರು ರಿಮೈಂಡರ್ ಬಂದಿದ್ದು ಅದು ಅಕಸ್ಮಾತ್ ಡಿವೈಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಕೋಷಂಟ್ ಪ್ಲೇಸಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ರಿಮೈಂಡರ್ಗೆ 0 ಹಾಕ್ಕೊಂಡು ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ಲು 5/2. ಸೊ 5 ಇದೆಯಲ್ಲ, ದಿಸ್ ಈಸ್ ಡಿವೈಡೆಂಡ್ ವ್ಯಾಲ್ಯೂ. ನ್ಯೂಮರೇಟರಲ್ಲಿರೋದು ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಆಗಿರುತ್ತೆ. ದಿಸ್ ಈಸ್ ಡಿವೈಸರ್ ವ್ಯಾಲ್ಯೂ. ಸೊ ಏನು ಮಾಡಬೇಕು, 5/2 ಅಂತ ಇದೆ, 5/2. ಸೊ ಇಲ್ಲಿ 2 ಬರೀರಿ, ಇಲ್ಲಿ 5 ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ 5 ಇದೆಯಲ್ಲ, ಡೈರೆಕ್ಟಾಗಿ ನಾವು ಡಿವೈಡ್ ಮಾಡ್ಬೋದು. ಸೊ 2 2s 4 ಆಯಿತು. ರಿಮೈಂಡರ್ ಎಷ್ಟು 1 ಬರುತ್ತೆ. 1 ಈಸ್ ಲೆಸ್ ದ್ಯಾನ್ 2 ಆಯ್ತಲ್ಲ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ರಿಮೈಂಡರ್ಗೆ 0 ಹಾಕ್ಕೊಳ್ಳಿ. 2 5s 10. ಸೊ ರಿಮೈಂಡರ್ ಈಸ್ 0. 2.5 ಈಸ್ ದ ಆನ್ಸರ್. ನೆಕ್ಸ್ಟು 20/3 ಮಾಡಿದರೂ ಅಷ್ಟೇ. 3 6 18 ಆಗುತ್ತೆ. ಎಗೇನ್ ರಿಮೈಂಡರ್ 2 ಬರುತ್ತಲ್ಲ, ಡೆಸಿಮಲ್ ಪಾಯಿಂಟ್ ಇಲ್ಲಿ ಇಟ್ಬಿಟ್ಟು ಅಲ್ಲಿ 0 ತೊಗೊಳ್ಳಿ. ಮತ್ತು 20 ಆಗುತ್ತೆ. 3 6 18 ಮತ್ತು 2 ಬರುತ್ತೆ ರಿಮೈಂಡರು. ಆಲ್ರೆಡಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಅಲ್ಲಿ 0 ಹಾಕ್ಕೊಳ್ಳಿ. 3 6 18 ಮತ್ತು ಇದೇ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಸ್ಟಾಪೇ ಆಗೋದಿಲ್ಲ. ಸೊ ಇದನ್ನು ರೌಂಡ್ ಫಿಗರ್ ಮಾಡಬೇಕು ಅಂತ ಹೇಳಿದ್ರೆ 6.7 ಮಾಡಿದರೆ ಆಯಿತು. ಯಾಕಂದರೆ ಇಲ್ಲಿ ಈ ಡಿಜಿಟ್ ಇದೆಯಲ್ಲ, ಈ 6 ಅನ್ನೋದು ಅಥವಾ ಈ 6 ಇಟ್ಕೊಳ್ಳಿ. ಈ ಸೆಕೆಂಡ್ದು ಇದೆಯಲ್ಲ, ಈ 6 ಅನ್ನೋದೇನಾಗ್ತದೆ ಗ್ರೇಟರ್ ದ್ಯಾನ್ ದಿ 5 ಇದೆ. ಹಾಗಾಗಿ ಇದನ್ನು 1 ಅಂತ ಕನ್ಸಿಡರ್ ಮಾಡಿದ್ರೆ 6 + 1 = 7 ಆಗುತ್ತೆ. ಸೊ ರೌಂಡ್ ಇಟ್ಟು 1 ಡೆಸಿಮಲ್, 2 ಡೆಸಿಮಲ್ ಅಂದರೆ ಇದನ್ನು ಇಟ್ಕೋಬೇಕಾಗತ್ತೆ, 6.67 ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಲು 9/4. ಸೊ 9/4, ಇಲ್ಲಿ 9, ದಿಸ್ ಇಸ್ 4. 4 2s 8 ಆಯಿತು. ರಿಮೈಂಡರ್ 1 ಬರುತ್ತೆ. ಗೊತ್ತಾಯ್ತಲ್ಲ? ಮತ್ತೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಳ್ಳಿ. 4 2s 8, ರಿಮೈಂಡರ್ ಇಸ್ 2. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೊಳ್ಳಿ. 4 5s 20. ಸೊ 2.25 is the answer. 9/4 is 2.25. ನೆಕ್ಸ್ಟ್ 15/10. ಸೊ ಇವಾಗ 15/10 ಇದೆಯಲ್ಲ, 15/10 ಅಂತ ಹೇಳಿದ್ರೆ ಸೊ 10 1s 10 ಮತ್ತು ಈ 5 ಹಾಗೆ ತೊಗೊಳ್ಳಿ, ಇಲ್ಲಿ 0 ಇಟ್ಬಿಟ್ಟು 10 5s 50. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಏನಂದರೆ ಇಲ್ಲಿ 15 ಇದೆ, ಇಲ್ಲಿ 10 ಇದೆ ಅಲ್ಲ, ಸೊ ಇಲ್ಲಿ 0 ಅಂತ ಒಂದಿದೆಯಲ್ಲ. ಸೊ ಹೀಗೇನು ಮಾಡ್ಬೋದು, ಈ ಒಂದು ಆದಮೇಲೆ ಇಲ್ಲಿ ನಾವು ಡೆಸಿಮಲ್ ಪಾಯಿಂಟನ್ನು ಇಲ್ಲಿ ಇಡ್ಬೋದು, 1.5 ಅಂತ. ಇದು ಡೈರೆಕ್ಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್. ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ, ಇದು ಶಾರ್ಟ್ಕಟ್ ಮೆಥಡ್ ಆಗುತ್ತೆ. ಸೊ ಸಿಂಗಲ್ 0 ಇದೆಯಲ್ಲ, ಅದು ಮುಂದೆ ಹೇಳ್ತಾರೆ, ಗೊತ್ತಾಯ್ತಲ್ಲ? ಓಕೆ. ನೆಕ್ಸ್ಟ್ ನೋಟ್, ಇಫ್ ದಿ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಆರ್ ರಿಪೀಟೆಡ್ ದೆನ್ ರೌಂಡ್ ಇಟ್ ಟು 1 ಡಿಜಿಟ್ ಆರ್ 2 ಡಿಜಿಟ್ಸ್ ಆ್ಯಸ್ ರಿಕ್ವೈರ್ಡ್. ಅವ್ರು ಏನು ಕೇಳಿರ್ತಾರೆ, ಸೊ ನಮಗೆ 1 ಡೆಸಿಮಲ್ ಅಂದರೆ 1 ಡಿಜಿಟ್ ಸಾಕು, 2 ಡಿಜಿಟ್ಸ್ ಸಾಕು ಅಂತ ಹೇಳಿದ್ರೆ, ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಾವೇನು ಮಾಡಬೇಕು, 1 ಡಿಜಿಟ್ ಅಂದರೆ ಇಲ್ಲಿಗೆ ನಿಲ್ಲಿಸ್ಕೋಬೇಕು, 2 ಡಿಜಿಟ್ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು. ಹಾಗೆ
Now add 1 to the previous digit. ಅಂದರೆ ಪ್ರೀವಿಯಸ್ ಡಿಜಿಟ್ ಇದೆಯಲ್ಲ ಅದಕ್ಕೆ 1 ಅಂತ ತೊಗೋಬೇಕಾಗತ್ತೆ. ಇಫ್ ದಿ ನೆಕ್ಸ್ಟ್ ಡಿಜಿಟ್ ಇಸ್ 5 ಆರ್ ಮೋರು. ಆ ಡಿಜಿಟ್ ಇದೆಯಲ್ಲ ಅದು 5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ 1 ಅಂತ ಕನ್ಸಿಡರ್ ಮಾಡಬೇಕು. 5ಗಿಂತ ಲೆಸ್ ಇದ್ದರೆ ಸೊ 1 ಅಂತ ಕನ್ಸಿಡರ್ ಮಾಡಿಕೊಡ್ತು. ಡೋಂಟ್ ಆ್ಯಡ್ ಎನಿಥಿಂಗ್ ಟು ದಿ ಪ್ರೀವಿಯಸ್ ಡಿಜಿಟ್ ಇಫ್ ದಿ ನೆಕ್ಸ್ಟ್ ಡಿಜಿಟ್ ಈಸ್ ಲೆಸ್ ದ್ಯಾನ್ 5. ಸೊ ಸಪೋಸ್ 5ಗಿಂತ ಲೆಸ್ ಇದ್ದರೆ ಪ್ರೀವಿಯಸ್ ಡಿಜಿಟ್ಗೆ 1 ಅಂತ ಕನ್ಸಿಡರ್ ಮಾಡಬಾರ್ದು. ಓಕೆ, ಡೋಂಟ್ ಆ್ಯಡ್ ಎನಿಥಿಂಗ್ ಟು ದಿ ಪ್ರೀವಿಯಸ್ ಡಿಜಿಟ್ ಇಫ್ ದಿ ನೆಕ್ಸ್ಟ್ ಡಿಜಿಟ್ ಈಸ್ ಲೆಸ್ ದ್ಯಾನ್ 5. ನೀಡ್ ನಾಟ್ ರೈಟ್ ಆಲ್ ದೀಸ್ ಲಾಸ್ಟ್ ಡಿಜಿಟ್ಸ್ ಅಗೇನ್. ಸೊ ಮತ್ತೆ ನಾವು ಲಾಸ್ಟ್ ಡಿಜಿಟ್ನ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ 1, 4.648 ಕರೆಕ್ಟ್ ಟು 2 ಡೆಸಿಮಲ್ಸ್. ಸೊ 2 ಡೆಸಿಮಲ್ಸ್ ಅಂದರೆ ಇಷ್ಟಕ್ಕೆ ಸ್ಟಾಪ್. ಇದು 1 ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ಸಿಗೆ ನೀನು ಸ್ಟಾಪ್ ಮಾಡಬೇಕು. ಸೊ ಈಗ 4 ಇದೆಯಲ್ಲ, 4 ನೆಕ್ಸ್ಟ್ ಡಿಜಿಟ್ ಪ್ರೀವಿಯಸ್ ಈ ನೆಕ್ಸ್ಟ್ ಡಿಜಿಟ್ ಯಾವುದಿದೆ 8 ಅನ್ನೋದು 5ಗಿಂತ ಗ್ರೇಟರ್. ಅದಕ್ಕೆ ಇದನ್ನು 1 ಅಂತ ಕನ್ಸಿಡರ್ ಮಾಡಿದ್ರೆ 4 + 1 ಏನಾಗುತ್ತೆ 5 ಆಗುತ್ತೆ. ಅಲ್ಲಿಗೆ 4.65. ಹಿಯರ್ ದೇರ್ ಆರ್ 3 ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಅಲ್ವಾ. ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ, 1 2 3. ಸೊ 3 ಡಿಜಿಟ್ಸ್ ಆರ್ ದೇರ್. ವಿ ಹ್ಯಾವ್ ಟು ರೌಂಡ್ ಇಟ್ ಟು 2 ಡಿಜಿಟ್ಸ್. ನಾವು 2 ಡಿಜಿಟ್ಸ್ಗೆ ರೌಂಡ್ ಅಪ್ ಮಾಡಬೇಕು. ದಿ ಥರ್ಡ್ ಅಂದರೆ ಲಾಸ್ಟ್ದು ಡಿಜಿಟ್ ಇದೆಯಲ್ಲ, ಲಾಸ್ಟ್ದು ಡೆಸಿಮಲ್ ಈ ಪಾಯಿಂಟ್ ಈಸ್ 8 ಆಗಿದೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ ದಿ 5. ದೇರ್ ಫೋರ್ ಆ್ಯಡ್ 1 ಟು ದಿ ಪ್ರೀವಿಯಸ್ ಡಿಜಿಟ್. ಸೊ ಅದಕ್ಕೇನು ಮಾಡಬೇಕು, ಪ್ರೀವಿಯಸ್ ಡಿಜಿಟ್ಗೆ 1 ಅಂತ ಕನ್ಸಿಡರ್ ಮಾಡಬೇಕು. ಈಗ ಇದು ಥರ್ಡ್, ಇಲ್ಲಿ ನಮಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ 3 ಇದೆ. ಇದನ್ನು 2 ಡಿಜಿಟ್ಸ್ಗೆ ಸ್ಟಾಪ್ ಮಾಡಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇದ್ರದ್ದು ನೆಕ್ಸ್ಟ್ ಡಿಜಿಟ್ 8 ಇದೆಯಲ್ಲ, ಥರ್ಡ್ ಅಂದರೆ ಡೆಸಿಮಲ್, ಈ ಥರ್ಡ್ ಡೆಸಿಮಲ್ ಈಸ್ 8 ಆಯಿತು. ಈ 8ದು ಪ್ರೀವಿಯಸ್ದು ಯಾವುದು 4 ಇದೆಯಲ್ಲ, ಅದಕ್ಕೆ 1 ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ 8 ಅನ್ನೋದು 5ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ 4ಗೆ 1 ಆ್ಯಡ್ ಮಾಡಿದ್ರೆ 5 ಆಗುತ್ತೆ. ಸೊ 4.65 ಇಸ್ ದಿ. ದೇರ್ ಫೋರ್ ಆ್ಯಡ್ 1 ಟು ದಿ ಪ್ರೀವಿಯಸ್ ಡಿಜಿಟ್ 4, ಇಟ್ ಬಿಕಮ್ಸ್ 5. ಆ್ಯಂಡ್ ರಿಮೂವ್ ದಿ ಲಾಸ್ಟ್ ಡಿಜಿಟ್ನ ಏನು ಮಾಡಬೇಕು, ರಿಮೂವ್ ಮಾಡಿಬಿಡಬೇಕು. ದಿ ಆನ್ಸರ್ ಈಸ್ 4.65 ಇಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್. ರೈಟ್ 18.4906 ಕರೆಕ್ಟ್ ಟು 3 ಡೆಸಿಮಲ್ಸ್ ಅಂತ ಹೇಳಿದ್ದಾರೆ. 3 ಡೆಸಿಮಲ್ಸ್ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ. 1 2 3 ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಲಾಸ್ಟ್ ಡಿಜಿಟ್ ಏನಿದೆ ನೋಡಬೇಕು, ಫೋರ್ತ್ ಡೆಸಿಮಲ್ 6 ಇದೆಯಲ್ಲ, ಅದು 5ಗಿಂತ ಜಾಸ್ತಿ ಇದೆ, ಗ್ರೇಟರ್ ದ್ಯಾನ್ 5. ಸೊ ಅವಾಗ ಏನು ಮಾಡಬೇಕು, 0ಗೆ +1 ಆ್ಯಡ್ ಮಾಡಿದರೆ ಇದು 1 ಆಗುತ್ತೆ ಅಷ್ಟೇ. ಸೊ 18.491. ನೆಕ್ಸ್ಟ್ ರೌಂಡ್ ದಿ ನಂಬರ್ 12.604 ಟು 2 ಡೆಸಿಮಲ್ಸ್. ಸೊ 2 ಡೆಸಿಮಲ್ಸಿಗೆ ನಾವು ಸ್ಟಾಪ್ ಮಾಡಬೇಕು, ರೌಂಡ್ ಅಪ್ ಮಾಡಬೇಕು. ಸೊ ಇದು ಲಾಸ್ಟ್ ಡಿಜಿಟ್ ಇದೆಯಲ್ಲ, ಥರ್ಡ್ ಡೆಸಿಮಲ್ಸ್ 4 ಇದೆ, ಅದು ಲೆಸ್ಸರ್ ದ್ಯಾನ್ ದಿ 5. ಸೊ 5ಗಿಂತ ಕಡಿಮೆ ಇದೆ 4 ಅನ್ನೋದು. ಅದಕ್ಕೆ ನಾವು 0ಗೆ +1 ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಟಾಪ್ ಮಾಡಿಬಿಡಿ, ಇದನ್ನು ತೆಗೆದುಬಿಡಿ. 12.60 is the answer. Fourth example, round the number 5.9963 to 2 decimals. ಸೊ 2 ಡೆಸಿಮಲ್ಸಿಗೆ ರೌಂಡ್ ಅಪ್ ಮಾಡಬೇಕು. ಇಲ್ಲಿ ಥರ್ಡ್ ಡೆಸಿಮಲ್ ಇದೆಯಲ್ಲ, ಥರ್ಡ್ ಡಿಜಿಟ್ ಅಥವಾ ಡೆಸಿಮಲ್ ಇದು 6 ಗ್ರೇಟರ್ ದ್ಯಾನ್ 5. ಸೊ ಅದಕ್ಕೆ ಪ್ರೀವಿಯಸ್ ಡಿಜಿಟ್ ಇದೆಯಲ್ಲ, ಇದಕ್ಕೆ 9ಗೆ 1 ಆ್ಯಡ್ ಮಾಡಿದ್ರೆ ಸೊ 6.00 ಆಗುತ್ತೆ. ನೋಡಿ ಇಲ್ಲಿ ಈ 9 ಇದೆಯಲ್ಲ, ಇದು ಅವರು 2 ಡೆಸಿಮಲ್ಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 2 ಡೆಸಿಮಲ್ದು ಇದು ಥರ್ಡ್ ಡೆಸಿಮಲ್ 5ಗಿಂತ ಜಾಸ್ತಿ ಇದೆ, ಮೋರ್ ದ್ಯಾನ್ 5. ಸೊ ದೆನ್ ಪ್ರೀವಿಯಸ್ ಡೆಸಿಮಲ್ ಇದೆಯಲ್ಲ ಅಥವಾ ಪ್ರೀವಿಯಸ್ ಡಿಜಿಟಿಗೆ ಸೊ 1 ಆ್ಯಡ್ ಮಾಡ್ಕೊಳ್ಳಿ. ಸೊ 9 + 1 is 10ಗೆ 0, 1 ಕ್ಯಾರಿ. 9 + 1 is 0, 1 ಕ್ಯಾರಿ. 5 + 1 is 6. ಸೊ ಫಿಫ್ತ್ ಎಕ್ಸಾಂಪಲ್ಸ್. ರೈಟ್ 18.263 ಕರೆಕ್ಟ್ ಟು 1 ಡೆಸಿಮಲ್ಲಿಗೆ. ಸೊ ಈ 1 ಡೆಸಿಮಲ್ಲಿಗೆ ಇಡಬೇಕು. 3 ಡೆಸಿಮಲ್ ಇದೆ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ಸ್ ಆರ್ ದೇರ್. ಈ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ 3.
ಅದಕ್ಕೇನು ಮಾಡಬೇಕು, 1 ಡೆಸಿಮಲ್ಲಿಗೆ ಸ್ಟಾಪ್ ಮಾಡಬೇಕಲ್ಲ. ಈ ನೆಕ್ಸ್ಟ್ ಡಿಜಿಟ್ ನೋಡಿ 6 ಗ್ರೇಟರ್ ದ್ಯಾನ್ 5 ಇದೆ. ಹಾಗಾದರೆ ಈ ಡಿಜಿಟ್ ಇದೆಯಲ್ಲ ಇದಕ್ಕೆ 1 ಆ್ಯಡ್ ಮಾಡ್ಕೊಳ್ಳಿ. ಸೊ 2 + 1 is 3. ಸೊ 18.3 is the answer. Next, conversion of mixed fraction to decimals. While converting a mixed fraction to a decimal, write the whole number as it is. Divide the numerator by the denominator. Write this answer with a decimal point right side to the whole number. While converting a mixed fraction, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆಯಲ್ಲ, ಇದನ್ನು ಡೆಸಿಮಲ್ ಪಾಯಿಂಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಈ 3 ಹೇಗಿದೆ ಹಾಗೆ ಬರೀರಿ. ಹೋಲ್ ನಂಬರ್ ಆ್ಯಸ್ ಇಟ್ ಈಸ್ ಹಾಗೇನೆ. ಈ ಡಿವೈಡ್ ದಿ ನ್ಯೂಮರೇಟರ್ ಬೈ ದಿ ಡಿನಾಮಿನೇಟರ್, ಇದನ್ನು ಈ ಫ್ರ್ಯಾಕ್ಷನ್ ವ್ಯಾಲ್ಯೂನ ಡಿವೈಡ್ ಮಾಡಬೇಕು. 1/4 ಅಂದರೆ 0.25. ಸೊ ಹೋಲ್ ನಂಬರ್ ಮತ್ತು ಈ ಫ್ರ್ಯಾಕ್ಷನ್ ಬಂದಿರೋದನ್ನು ಅಂದರೆ ಈ ಫ್ರ್ಯಾಕ್ಷನ್ನಿಗೆ ಡಿವೈಡ್ ಮಾಡಿ, ಈ ಹೋಲ್ ನಂಬರ್ ಪ್ಲಸ್ ಡಿವೈಡ್ ದಿ ಫ್ರ್ಯಾಕ್ಷನ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ನಮಗೆ ಈ ರಿಸಲ್ಟ್ ಬರುತ್ತೆ. ರೈಟ್ ದಿಸ್ ಆನ್ಸರ್ ವಿತ್ ಎ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಟು ದಿ ಹೋಲ್ ನಂಬರ್. ಹೇಗೆ ಅಂದರೆ ಈಗ 3 1/4 ಇದೆಯಲ್ಲ, ದಿಸ್ ಇಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಇದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡಬೇಕು. ಈ 3 ಇದೆಯಲ್ಲ ಅದನ್ನು ಹಾಗೆ ಬರೀರಿ. ಪ್ಲಸ್ 1/4 ಅಂದರೆ ಎಷ್ಟು, 0.25. ಎಷ್ಟಾಗುತ್ತೆ, 3.25. ಸೊ ಡೈರೆಕ್ಟಾಗಿ ಬರೀರಿ ಅಂದರೆ 3 1/4 ಇರುತ್ತಲ್ಲ, 3 ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ. 1/4 ಅಂದರೆ 0.25 ಬರೆದ್ರಾಯ್ತು. ನೆಕ್ಸ್ಟು 15 2/3 ಅಂತ ಇದೆಯಲ್ಲ, ಸೊ 15 2/3. ಸೊ 15 ಇಸ್ ದಿ ಹೋಲ್ ನಂಬರು, ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. 2/3 ಇದೆಯಲ್ಲ, 3 2 0 ಪಾಯಿಂಟ್ ಇಲ್ಲಿ 0 ಹಾಕ್ಕೋಬೇಕು. 3 6 18. ನೆಕ್ಸ್ಟು 2 ಇಲ್ಲಿ ಆಲ್ರೆಡಿ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್, 0 ಹಾಕ್ಕೊಳ್ಳಿ. 3 6 18. ನೆಕ್ಸ್ಟ್ 2 ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಟೇಕ್ 0 ಹಿಯರ್. 6 ಸೊ 18. ಮತ್ತದು ನಡೀತಾನೇ ಇರುತ್ತೆ ಪ್ರೋಸೆಸ್, ಸ್ಟಾಪ್ ಆಗೋದೇ ಇಲ್ಲ. ಸೊ 0.667ಗೆ 0.67 ಅಂತ ಬರಿಬೋದು, ಅಥವಾ 0.7 ಅಂತ ಬರೆದ್ರೂ ಆಯಿತು. ಓಕೆ, ಸೊ ಇವಾಗ ಏನು ಮಾಡಬೇಕು, 15 2/3ಗೆ ಸೊ 0.67. ಸೊ ಈಕ್ವಲ್ ಟು 15.67 is the answer. ನೆಕ್ಸ್ಟ್ ಥರ್ಡ್ ಒನ್, 8 3/5. 8 ಹಾಗೆ ಬರೀರಿ. 3 ಇದೆಯಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ನ್ಯೂಮರೇಟರಿಗೆ 0 ಹಾಕ್ಕೊಳ್ಳಿ. 5 6 ಸೊ 6 ಇಲ್ಲಿ ಬರೀರಿ. ನೆಕ್ಸ್ಟ್ 7 ಇದೆಯಲ್ಲ ಅದನ್ನು ಹಾಗೆ ಬರೀರಿ. 3/4 ಅಂದರೆ ಈಗ ಡೆಸಿಮಲ್ ಪಾಯಿಂಟ್ ಇಲ್ಲಿ ಇಟ್ಬಿಟ್ಟು ಕೋಶಂಟ್ ಪ್ಲೇಸಲ್ಲಿ ಇಲ್ಲಿ ನ್ಯೂಮರೇಟರಿಗೆ 0 ಹಾಕ್ಕೊಳ್ಳಿ. 4 7s 28 ಆಯಿತು. ಸೊ 30 - 28 ಅಂದರೆ 2. 2ಗೆ ಮತ್ತು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಳ್ಳಿ, 20 ಆಗುತ್ತೆ. 4 5s 20. ಸೊ 7.75. ನೆಕ್ಸ್ಟ್ ಬಿ, ಫ್ರ್ಯಾಕ್ಷನ್ಸ್ ವಿತ್ ಡಿನಾಮಿನೇಟರ್ಸ್ 10 100 1000 etc. If the denominator of a fraction is 10 100 1000 etc. and if it is a proper fraction, ಸೊ ಡಿನಾಮಿನೇಟರಲ್ಲಿ 10 100 1000 ಈ ಥರ ಇತ್ತು ಅಂತ ಹೇಳಿದ್ರೆ ಅದು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ದೆನ್ ವಿ ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್ ಡೈರೆಕ್ಟ್ಲಿ ವಿತೌಟ್ ಎನಿ ಡಿವಿಷನ್. ಇಫ್ ದಿ ಡಿನಾಮಿನೇಟರ್ ಹ್ಯಾಸ್ ನೋ 0, then put the decimal point after 1 digit from the right side. If the denominator has 2 zeros, then put the decimal point after the 2 digits from the right side to the numerator and so on. ಎಕ್ಸಾಂಪಲ್ 1, ಇದು 4/10 ಅಂತ ಇದೆಯಲ್ಲ, ಇಲ್ಲಿ ಡಿನಾಮಿನೇಟರಲ್ಲಿ ಎಷ್ಟು ಝೀರೋಸ್ ಇದೆ, 1 0 ಇದೆ. ಹಾಗಾದರೆ ಏನು ಮಾಡಬೇಕು, ಇಲ್ಲಿ 0 ಪಾಯಿಂಟ್ ಹಾಕ್ಬಿಟ್ಟು ಈ 4ಅನ್ನು ಹಾಗೆ ಬರ್ಕೊಳ್ಳಿ ಅಷ್ಟೇ, ಬೇರೆ ಸಿಂಗಲ್ ಇದೆ ಅಲ್ಲ. ಸೊ ಡೆಸಿಮಲ್ ಪಾಯಿಂಟ್ 1 ಇಟ್ಬಿಟ್ಟು ಈ 4 ಬರೆಯೋದು. ಇಲ್ಲಿ ಬನ್ನಿ, ಹೌ ಮೆನಿ ಝೀರೋಸು, 2 zeros ಇದೆ. ಹಾಗಾದರೆ ಈ 0ಗೆ ಡೆಸಿಮಲ್ ಪಾಯಿಂಟು ಇಲ್ಲೂ ಅಷ್ಟೇ, ಈ 0 ಇದೆಯಲ್ಲ ಇದಕ್ಕೆ ಡೆಸಿಮಲ್ ಪಾಯಿಂಟ್ ಇದು. ಈ 1 0 ಇದೆಯಲ್ಲ ಡೆಸಿಮಲ್ ಪಾಯಿಂಟ್ ಇಡಿ, ಇಲ್ಲಿ 4 ಇರೋದು ಹಾಗೆ ಇಡಿ. ಇಲ್ಲಿ 00 ಇದೆ, 00 ಅಂದರೆ ಈ 0ಗೆ ಡೆಸಿಮಲ್ ಪಾಯಿಂಟ್ ಇಡಿ, ಈ 0ನ ಇಲ್ಲಿ ಬರೀರಿ, ಈ 5ನ ಇಲ್ಲಿ ಬರೀರಿ. ಇಲ್ಲಿ 000, ಈ 0ಗೆ ಡೆಸಿಮಲ್ ಪಾಯಿಂಟು. ಇನ್ನು 00 ಇದೆಯಲ್ಲ ಆ 00 ಇಲ್ಲಿ ಬರೀರಿ, ಈ 6 ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ 4 zeros ಇದೆ,
ಈ 0 ಇದೆಯಲ್ಲ, ಈ 0ಗೆ ಇದು ಡೆಸಿಮಲ್ ಪಾಯಿಂಟು. ಇನ್ನು 3 ಝೀರೋಸ್ ಇದೆಯಲ್ಲ, ಆ 3 ಝೀರೋಸ್ನ ಇಲ್ಲಿ ಬರೀರಿ, ಈ 9 ಇಲ್ಲಿ ಬರೀರಿ. ಅದೇ ಥರನೇ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಂಪಲ್ಲು. ಇಲ್ಲಿ 00 ಇದೆ. ಸೊ 00 ಇರೋದ್ರಿಂದ ಇವಾಗ ಏನು ಮಾಡಬೇಕು, ಇಲ್ಲೂ ನ್ಯೂಮರೇಟರಲ್ಲೂ ಕೂಡ ಡಬಲ್ ಇದೆ. ಇಲ್ಲೆಲ್ಲ ಈ ನ್ಯೂಮರೇಟರಲ್ಲೆಲ್ಲ ಸಿಂಗಲ್ ಇದೆ, ಗೊತ್ತಾಯ್ತಲ್ಲ. ಹಾಗಾಗಿ ಈ ಥರ ಪ್ರೋಸೆಸ್ ಆಯಿತು. ಬಟ್ ಈ ಸೆಕೆಂಡ್ ಎಕ್ಸಾಂಪಲಲ್ಲಿ ನ್ಯೂಮರೇಟರಲ್ಲಿ ಹೋಲ್ ನಂಬರು 2 ಡಿಜಿಟ್ಸ್ ಇದೆ, ಗೊತ್ತಾಯ್ತಲ್ಲ. 2 ಇದೆ. ಹಾಗಾಗಿ ಏನು ಮಾಡಬೇಕು, ಇಲ್ಲಿ ಡಿನಾಮಿನೇಟರಲ್ಲಿ ಝೀರೋಸ್ ಇದೆಯಲ್ಲ, ಅದು ಡಬಲ್, ಇಲ್ಲೂ ಡಬಲ್ ಇದೆ 2, ಆಯಿತಾ, ಇಲ್ಲೂ ಡಬಲ್ ಇದೆ. ಅದಕ್ಕೆ ಈ ಡಬಲಿಗೆ ಸೇರಿ ಒಂದು ಡಾಟ್ ಅಷ್ಟೇ, ಡೆಸಿಮಲ್ ಪಾಯಿಂಟು. ಇಫ್ 15 ಇದೆಯಲ್ಲ, ಅದನ್ನು 15 ಅಂತ ಬರ್ಕೊಳ್ಳಿ. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು 15 ಆಗುತ್ತೆ. ಇಲ್ಲಿ ಇದು ಎಷ್ಟಿದೆ ನೋಡಬೇಕು, ನ್ಯೂಮರೇಟರಲ್ಲಿ 30 ಅಂದರೆ 2 ಡಿಜಿಟ್ಸ್ ಮೇಲಿರೋದು, ಗೊತ್ತಾಯ್ತಲ್ಲ. ಹಾಗಾಗಿ ಇಲ್ಲಿ ನಂಬರ್ ಆಫ್ ಝೀರೋಸ್ 3 ಇದೆ, ಬಟ್ 2 ಡಿಜಿಟ್ಸ್ ಇರೋದ್ರಿಂದ 2ಗೆ ಒಂದು ಗ್ರೂಪ್ ಮಾಡ್ಕೊಂಬಿಡಿ. ಸೊ ಇದು ಡೆಸಿಮಲ್ ಪಾಯಿಂಟ್ ಇಲ್ಲಾಯಿತು. ಈ 0 ಇದೆಯಲ್ಲ, ಆ 0 ರಿಮೈನಿಂಗ್ 0 ಇಲ್ಲಿದೆಯಲ್ಲ, ಅದನ್ನು ಇಲ್ಲಿ ಬರೀರಿ. ಈ 30ನ ಅದರ ಪಕ್ಕ 0 ಪಕ್ಕ 30 ಅಂತ ಬರೀರಿ. ಈ 3 ಇಲ್ಲಿ ಬಂತು, ಈ 0 ಇಲ್ಲಿ ಬಂತು. ನೆಕ್ಸ್ಟ್ ಇಲ್ಲಿ ಫಸ್ಟ್ ನ್ಯೂಮರೇಟರ್ ನೋಡಿ, 18 ಇದೆ. ಡಿನಾಮಿನೇಟರಲ್ಲಿ 4 ಝೀರೋಸ್ ಇದೆ, ಗೊತ್ತಾಯ್ತಲ್ಲ, 10,000 ಅಂತ. ಅದಕ್ಕೆ ಈ 00 ಇಲ್ಲಿ ಡಬಲ್ ತಾನೇ ಇದು, ಅದಕ್ಕೆ ಈ ಡಬಲ್ಲಿಗೆ ಸಿಂಗಲ್ ಡಿಜಿಟ್ ಡೆಸಿಮಲ್ ಪಾಯಿಂಟ್, ಸಾರಿ ನಾಟ್ ಸಿಂಗಲ್ ಡಿಜಿಟ್, ಈ 00ಗೆ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಟು ರಿಮೈನಿಂಗ್ 0 ಎಷ್ಟಿದೆ ಅದನ್ನು ಇಲ್ಲಿ ಬರೀರಿ. ಮತ್ತು 18 ಅಂತ ಇರೋದನ್ನು ಅದರ ಪಕ್ಕ 0 ಪಕ್ಕ 18 ಅಂತ ಬರೀರಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, ನ್ಯೂಮರೇಟರಲ್ಲಿ 215 ಅಂತ ಇದೆ, ಅಂದರೆ ನಂಬರ್ ಆಫ್ ಡಿಜಿಟ್ಸ್ ಆರ್ 3 ಆಯಿತು. ಡಿನಾಮಿನೇಟರಲ್ಲಿ 1000 ಅಂತ ಇದೆ, ನಂಬರ್ ಆಫ್ ಝೀರೋಸು 3 ಇದೆ. ಅಲ್ಲಿಗೆ ಇದು 3 ಅಲ್ಲ, ಈ 3ಗೆ ಒಂದು ಸೇರಿಸಿ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು 215 ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಇದು 3ನೇ ಇರೋದು, ಇಲ್ಲಿ ನಂಬರ್ ಆಫ್ ಝೀರೋಸ್ 4 ಇದೆ. ಅದಕ್ಕೆ 3 ಝೀರೋಸಿಗೆ ಒಂದು ಡೆಸಿಮಲ್ ಪಾಯಿಂಟ್ ಇಡಿ. ನ್ಯೂಮರೇಟರ್ ನೋಡಿಕೊಂಡು ಇಲ್ಲಿ 3 ಮಾಡ್ಕೊಂಬಿಡಿ ಗ್ರೂಪ್. ಸೊ ಇದಕ್ಕೆ ಇದಿಷ್ಟು ಸೇರಿ ಒಂದು ಡೆಸಿಮಲ್ ಪಾಯಿಂಟ್. ರಿಮೈನಿಂಗ್ ಇಲ್ಲಿ 0 ಇದೆಯಲ್ಲ, ಅದು ಇಲ್ಲಿ ಬರುತ್ತೆ. 496 ಇರೋದು 496 ಅಂತ 0 ಪಕ್ಕ ಬರೀರಿ. ನೆಕ್ಸ್ಟು 547 ಡಿವೈಡೆಡ್ ಬೈ ಎಷ್ಟಿದು, 1 ಲ್ಯಾಕ್. 1 ಲ್ಯಾಕ್ ಇದೆಯಲ್ಲ, ಇಲ್ಲಿ 3 ಝೀರೋಸ್ ಇರೋದು, ಇಲ್ಲಿ 3 ಡಿಜಿಟ್ಸ್ ತಾನೇ ಇರೋದು. ಹಾಗಾಗಿ 3 ಝೀರೋಸಿಗೆ ಒಂದು ಗ್ರೂಪ್ ಮಾಡಿಬಿಟ್ಟು ಅದನ್ನು ಒಂದು ಡೆಸಿಮಲ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ರಿಮೈನಿಂಗ್ ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ ಅಷ್ಟು ನಂಬರ್ ಆಫ್ ಝೀರೋಸ್ನ ಇಲ್ಲಿ ಬರೀರಿ. ಸೊ ಅದರ ರೈಟ್ ಸೈಡಲ್ಲಿ ನ್ಯೂಮರೇಟರ್ ವ್ಯಾಲ್ಯೂ 547 ಅಂತ ಇದೆಯಲ್ಲ, ಅದನ್ನು ಇಲ್ಲಿ 547 ಅಂತ ಬರೀರಿ. ವರ್ಕ್ಡ್ ಎಕ್ಸಾಂಪಲ್ಸ್, find the value in decimal forms. ಡೆಸಿಮಲ್ ಫಾರ್ಮ್ಸ್ 3/10 ಪ್ಲಸ್ 15/100 ಪ್ಲಸ್ 6/1000 ಅಂತ ಇದೆ. ಸೊ 3/10 ಅಂತ ಹೇಳಿದ್ರೆ ನ್ಯೂಮರೇಟರಲ್ಲಿ ಸಿಂಗಲ್ ಡಿಜಿಟ್ ಅಲ್ಲ, ಸಿಂಗಲ್ ನಂಬರ್ ಇರೋದು. ಇಲ್ಲಿ ಕೂಡ ಈಗ 0 ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕು, ಒಂದು ಡೆಸಿಮಲ್ ಪಾಯಿಂಟ್ ತೊಗೊಳ್ಳಿ. ಮತ್ತು ಇಲ್ಲಿ 3 ಇದೆಯಲ್ಲ, 3ನ ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ 15 ಡಬಲ್ ಇದೆ, ಇಲ್ಲಿ ಕೂಡ 00ಗೆ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು 15 ಇಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ 6 ಡಿವೈಡೆಡ್ ಬೈ 1000 ಅಂತ ಇದೆಯಲ್ಲ, ಸೊ 6 ಅನ್ನೋದು ಸಿಂಗಲ್. ಸೊ ಇಲ್ಲಿ ಸಿಂಗಲ್ 0ಗೆ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ರಿಮೈನಿಂಗ್ ಝೀರೋಸ್ ಇದೆಯಲ್ಲ, ಅದನ್ನು ಇಲ್ಲಿ ಬರೀರಿ. ಆ 6ಅನ್ನು ಇಲ್ಲಿ ಬರೀರಿ. ನೆಕ್ಸ್ಟು ಎಲ್ಲವನ್ನು ಆ್ಯಡ್ ಮಾಡಬೇಕು. ಇದು 0.3 ಪ್ಲಸ್ 0.15 ಪ್ಲಸ್ 0.006, ಇಲ್ಲಿ 6, 5, 3 + 1 is 4. So 0.456 is the answer. Next, second example. What is the decimal answers of 18/1000 plus 5/1000 plus 14/10,000? ಇಲ್ಲಿ 18 ಅಂತ ಇದೆ. 18 ಅಂತ ಹೇಳಿದ್ರೆ ಡಬಲ್ ಆಯಿತು. ಡಬಲ್ಲಿಗೆ ಇಲ್ಲಿ 00ಗೆ ಒಂದು ಡೆಸಿಮಲ್ ಪಾಯಿಂಟ್ ಇಡಿ. 00ಗೆ ಒಂದು ಡೆಸಿಮಲ್ ಪಾಯಿಂಟ್. ಇನ್ನು ಸಿಂಗಲ್ 0 ರಿಮೈನಿಂಗ್ ಇದೆಯಲ್ಲ,
ಆ ಸಿಂಗಲ್ ಝೀರೋ ಇಲ್ಲಿ ಇಟ್ಬಿಟ್ಟು 118ಗೆ ಇಲ್ಲಿ 18 ಅಂತ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಡಿಜಿಟ್ ಇರೋದು, ಇಲ್ಲಿ ಸಿಂಗಲ್ ಝೀರೋಗೆ ಮಾತ್ರ ಕನ್ಸಿಡರ್ ಮಾಡಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ರಿಮೈನಿಂಗ್ ನಂಬರ್ ಆಫ್ ಝೀರೋಸ್ ಇರೋದನ್ನು ಆ ಡೆಸಿಮಲ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬರೀರಿ. ನೆಕ್ಸ್ಟ್ ನ್ಯೂಮರೇಟರ್ ವ್ಯಾಲ್ಯೂ 5 ಇದೆಯಲ್ಲ ಅದನ್ನು ರೈಟ್ ಸೈಡ್ ಆಫ್ ದಿ ಝೀರೋನಲ್ಲಿ ಬರೀರಿ. ನೆಕ್ಸ್ಟ್ 14 ಡಿವೈಡೆಡ್ ಬೈ 10,000 ಅಂತ ಇದೆಯಲ್ಲ, ಇದು ಡಬಲ್ ಗೊತ್ತಾಯ್ತಲ್ಲ, ಹಾಗಾಗಿ ಡಬಲ್ ಝೀರೋಗೆ ಒಂದು ಗ್ರೂಪ್ ಮಾಡಿಬಿಟ್ಟು ಅದಕ್ಕೊಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಡಿ. ರಿಮೈನಿಂಗ್ ಝೀರೋಸ್ ಇದೆಯಲ್ಲ ಅದು 2 ಝೀರೋಸ್ ಇದೆ, ಸೊ 2 ಝೀರೋಸ್ನ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಬರೆದು 14ಗೆ 14 ಅಂತ ರೈಟ್ ಸೈಡ್ ಆಫ್ ದಿ ಝೀರೋ ಬರೀರಿ. ನೆಕ್ಸ್ಟ್ ಈಗ ಆ್ಯಡ್ ಮಾಡಬೇಕು. ಇದು 0.018, 0.05, 0.014. ಸೊ ಇಲ್ಲಿ 4, 8 + 5 is 13, 13 + 1 is 14ಗೆ 4, 1 ಕ್ಯಾರಿ, 1 + 1 is 2. ಈ 0 ಹಾಗೆ 0.0244 is the answer. If the denominator ends with zeros like 20, 500, 4000, etc., then divide the numerator by the number leaving zeros. Next, count the zeros in the denominator. Put the decimal point from the right side after as many digits as the zeros in the denominator. Note: write zeros left side. The number is many needed to put the decimal point. So first example, 8 divided by 4000. ಇವಾಗ ಏನು ಮಾಡಬೇಕು, ಇಲ್ಲಿ ಸಿಂಗಲ್ ಡಿಜಿಟ್ ಇರೋದು ಗೊತ್ತಾಯ್ತಲ್ಲ, ಅದಕ್ಕೆ ಇಲ್ಲಿ ಏನು ಮಾಡಬೇಕು, ಸಿಂಗಲ್ದು ತೊಗೊಳ್ಳಿ 0. ಈ ಝೀರೋನ ಡೆಸಿಮಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ರಿಮೈನಿಂಗ್ ನಾವು ಡಬಲ್ ಝೀರೋ ಬಂತಲ್ಲ, ಡಬಲ್ ಝೀರೋ ಇಲ್ಲಿಡಿ. ಸೊ 8/4 ಅಂದ್ರೇನು 2 ಬರುತ್ತೆ, 2 ಅಂತ ಇಲ್ಲಿ ಬರೀರಿ. ನೆಕ್ಸ್ಟು 84 divided by 4000 ಅಂತ ಇದೆ, ಇಲ್ಲಿ ಡಬಲ್ ಇದೆ ಅಲ್ಲ, ಅದಕ್ಕೆ ಡಬಲ್ ಝೀರೋಗೆ ಒಂದು ಸಿಂಗಲ್ ಡಿಜಿಟ್ ತೊಗೊಂಬಿಟ್ಟು ಡೆಸಿಮಲ್ ಪಾಯಿಂಟ್ ತೊಗೊಳ್ಳಿ. ರಿಮೈನಿಂಗ್ ಝೀರೋ ಇದೆಯಲ್ಲ ಆ ಝೀರೋ ಇಲ್ಲಿ ಬರೀರಿ. 84 divided by 4 ಅಂದರೆ 21, 21 4s 84 ಗೊತ್ತಾಯ್ತಲ್ಲ, 0.021. ನೆಕ್ಸ್ಟ್ 48 divided by 4000, ಇಲ್ಲಿ ಡಬಲ್ ಇದೆ, ಸೊ ಡಬಲ್ ಝೀರೋಗೆ ಒಂದು ಸಿಂಗಲ್ ಪಾಯಿಂಟ್ ಇಟ್ಬಿಟ್ಟು ರಿಮೈನಿಂಗ್ ಝೀರೋನ ಅದರದ್ದು ರೈಟ್ ಸೈಡ್ ಬರೀರಿ. 48 divided by 4 ಅಂದರೆ 4 1s 4 2s ಅಂದರೆ 12 4s 48. 12ಅನ್ನು 1 2 ಅಂತ ಝೀರೋ ಪಕ್ಕ ಬರೀರಿ ರೈಟ್ ಸೈಡ್. ವೆರಿಫಿಕೇಷನ್ ಹೇಗೆ ಅಂತ ಹೇಳಿದ್ರೆ 4000 ಇಂಟು 0.002 ಅಂದರೆ ಡಿವೈಸರ್ ಇಂಟು ಪ್ರಾಡಕ್ಟ್ ಅಥವಾ ಲೈಕ್ ಏನಿದು ಕೋಶಂಟ್ ಮಾಡಿಕೊಂಡ್ರೆ ನಿಮಗೆ ನ್ಯೂಮರೇಟರ್ ವ್ಯಾಲ್ಯೂ ಅಂದರೆ ಡಿವೈಡೆಂಡ್ ವ್ಯಾಲ್ಯೂ ಸಿಗುತ್ತೆ. ದಿಸ್ ಇಂಟು ದಿಸ್ ಈಕ್ವಲ್ ಟು ದಿಸ್ ಒನ್, this into this equal to this one ಅಷ್ಟೇ. ನೆಕ್ಸ್ಟು 24th ಎಕ್ಸಾಂಪಲ್ಲು 24 divided by 4000, ಇಲ್ಲಿ ಡಬಲ್ ಇದೆ, ಹಾಗಾಗಿ ಡಬಲ್ ಝೀರೋಗೆ ಒಂದು ಸಿಂಗಲ್ ಪಾಯಿಂಟ್ ಇಡಿ. ಇನ್ನು ರಿಮೈನಿಂಗ್ ಝೀರೋ ಇದೆಯಲ್ಲ ಅದನ್ನು ಇಲ್ಲಿ ಬರೆದು 24/4 ಅಂದರೆ 6. ವೆರಿಫಿಕೇಷನ್ನು 4000 ಇಂಟು ದಿಸ್ ಒನ್, ಸೊ ವಿಲ್ ಗೆಟ್ 24. ನೆಕ್ಸ್ಟ್ 168 divided by 1200, ಇಲ್ಲಿ 3 ಇದೆ, 3 ಡಿಜಿಟ್ಸ್. ಹಾಗಾದರೆ ಏನು ಮಾಡಬೇಕು, ಇಲ್ಲಿ ಬರೀ ಎಷ್ಟು ಡಬಲ್ ಝೀರೋ ಅಷ್ಟೇ ಇರೋದು ಗೊತ್ತಾಯ್ತಲ್ಲ, ಅದಕ್ಕೆ ಏನು ಮಾಡಬೇಕಾಗತ್ತೆ, ಸೊ 168 divided by 1200, ಸೊ ಇಲ್ಲಿ 3 ಡಿಜಿಟ್ಸ್ ನಂಬರ್ಸ್ ಇದೆ, ಇಲ್ಲಿ ಡಬಲ್ ಝೀರೋ ಮಾತ್ರ ಇರೋದು. ಅದಕ್ಕೇನು ಮಾಡಬೇಕು, 3 - 2 ಅಂತ ಹೇಳಿದ್ರೆ 1 ಆಗುತ್ತೆ ಅಲ್ವಾ, ಸೊ ಆ 1 ಅದಕ್ಕೆ ಈ ಡೆಸಿಮಲ್ ಪಾಯಿಂಟ್ ಇಟ್ಕೊಳ್ಳಿ ಇಲ್ಲಿ. ನೆಕ್ಸ್ಟು 168 divided by 12 ಅಂದರೆ 14 ಗೊತ್ತಾಯ್ತಲ್ಲ, ಸೊ 12 ಇಂಟು 14 ಮಾಡಿದ್ರೆ 168 ಬರುತ್ತೆ. ಈ ಥರ ಅಬ್ಸರ್ವ್ ಮಾಡಿ. ಅಥವಾ 168 divided by 12 ಇಂಟು ಎಷ್ಟಿದು 100 ಅಂತ ಇಟ್ಕೊಳ್ಳಿ. 168 ಅಂತ ಹೇಳಿದ್ರೆ 12 1s 12 ಆಯಿತು, ಸೊ ಇನ್ನು 48 ಅಂದರೆ 12 4s 48 ಆಗುತ್ತೆ. ಸೊ ಈಕ್ವಲ್ ಟು 14 divided by 100, ಇಲ್ಲಿ ಡಬಲ್ ಆಯ್ತಲ್ಲ, ಇಲ್ಲಿ ಡಬಲ್ ಇದೆ, ಸೊ ಈಗೇನು ಮಾಡಬೇಕು, ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಡಿ. ಇನ್ನು 14 ಇದೆಯಲ್ಲ ಅದನ್ನು ಇಲ್ಲಿ ಬರೀರಿ ಅಷ್ಟೆ.
ನೆಕ್ಸ್ಟ್ 66 ಡಿವೈಡೆಡ್ ಬೈ 600 ಅಂತ ಇದೆ. ಇಲ್ಲಿ ಡಬಲ್ ಇದೆ, ಸೊ ಡಬಲ್ ಇದಕ್ಕೆ ಸಿಂಗಲ್ ಪಾಯಿಂಟ್ ತೊಗೊಳ್ಳಿ. 66/6 ಅಂದರೆ 11. ಸೊ 11 6 66. ವೆರಿಫಿಕೇಷನ್ ಡಿವೈಸರ್ ಇಂಟು ಕೋಶಂಟ್ ಈಕ್ವಲ್ ಟು ಡಿವೈಡೆಂಡ್. ಸೊ 1200 ಇಂಟು 0.14 ಈಕ್ವಲ್ ಟು 168. 0.11 into 600 equal to 66. Note: if the denominator of a fraction is 10, 100, 1000, etc., and if it is improper fraction, to find the answer ಅಂದರೆ quotient find out ಮಾಡಬೇಕು. First we have to count the zeros of denominator. Afterwards we count the same digits in the numerator by right side and put the decimal point. ಸೊ ಎಕ್ಸಾಂಪಲ್ 1 84/10 ಇಲ್ಲಿ ಡಬಲ್ ಡಿಜಿಟ್ ಇದೆ ಅಲ್ವಾ, ಇಲ್ಲಿ ಸಿಂಗಲ್ದು ಮಾತ್ರ, ಝೀರೋದು ಮಾತ್ರ. ಸೊ ಇವಾಗ ಇಲ್ಲಿ ಇಟ್ಟರಾಯಿತು 8.4 ಗೊತ್ತಾಯ್ತಲ್ಲ, 8.4. ನೆಕ್ಸ್ಟು 285 ಡಿವೈಡ್ ಬೈ 10 ಅಂತ ಹೇಳಿದ್ರೆ ಇಲ್ಲಿ ಸಿಂಗಲ್ ಝೀರೋ ಇದೆ, ಸೊ ರೈಟ್ ಸೈಡಿಂದ ಕೌಂಟ್ ಮಾಡ್ಕೊಂಡು ಅದನ್ನೇ ಅಲ್ಲಿ ಹೇಳಿರೋದು. 84 ಡಿವೈಡ್ ಬೈ 10 1 0 ಅಷ್ಟೇ. ಸೊ 4 ರೈಟ್ ಸೈಡಿಂದ ಲೆಫ್ಟಿಗೆ ಹೋಗಿ, ಇದು 1 ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಇಲ್ಲೂ ಅಷ್ಟೇ ಸಿಂಗಲ್ ಝೀರೋ ಇದೆ, ಸೊ ಇದು 1 ಆಯ್ತಲ್ಲ, 1 ಆದಮೇಲೆ ಡೆಸಿಮಲ್ ಪಾಯಿಂಟ್ 28.5. ಇಲ್ಲಿ ಡಬಲ್ ಝೀರೋ ಇದೆ, 2 zeros. ಸೊ ರೈಟ್ ಸೈಡಿಂದ ಕೌಂಟ್ ಮಾಡ್ಕೊಂಡು ಹೋಗಿ 1 2 ಆಯ್ತಲ್ಲ, ಅಲ್ಲಿ ಡೆಸಿಮಲ್ ಪಾಯಿಂಟ್ 3.82. ಇಲ್ಲಿ ಒಮ್ಮೆ ತೋರಿಸ್ತೇನೆ. 4683 ಡಿವೈಡೆಡ್ ಬೈ 100. ಇಲ್ಲಿ ಡಬಲ್ ಝೀರೋ ಇದೆ, ಸೊ 1 2 ಆಯ್ತಲ್ಲ, ಅಲ್ಲಿ 46.83 ಅಂತ ಬರೀಬೇಕಷ್ಟೆ. ನೆಕ್ಸ್ಟ್ ಈಗ ಇಲ್ಲಿ 3 zeros ಇದೆ, ಹಾಗಾದರೆ 3 ಡಿಜಿಟ್ಸ್ ಆದ ನಂತರ ಡೆಸಿಮಲ್ ಪಾಯಿಂಟ್ ಇಡಬೇಕು. ಫ್ರಮ್ ರೈಟ್ ಸೈಡಿಂದ ಹೋಗಬೇಕು. 1 2 3 ಆಯ್ತಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಿ 2.394. ಇಲ್ಲೂ ಅಷ್ಟೇ 3 zeros ಇದೆ, 1 2 3, ಸೊ ಅಲ್ಲಿಗೆ 18.499. ನೆಕ್ಸ್ಟ್ ಇಲ್ಲಿ 4 zeros ಇದೆ, 1 2 3 4, ಸೊ 3.4708. ನೆಕ್ಸ್ಟ್ ಇಲ್ಲಿ 4 zeros, 1 2 3 4, ಸೊ 18.2521. ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗಬೇಕು. ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಷ್ಟು ಡೆಸಿಮಲ್ ನಂಬರ್ಸ್ ಆದಮೇಲೆ ಡಿಜಿಟ್ಸ್, ಸೊ ಡಿಜಿಟ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಫ್ ದಿ ನ್ಯೂಮರೇಟರ್ ಈಸ್ ಎ ಡೆಸಿಮಲ್ ನಂಬರು. ಸೊ ಸಪೋಸ್ ಇವಾಗ ನ್ಯೂಮರೇಟರಲ್ಲೇ ಡೆಸಿಮಲ್ ನಂಬರ್ ಇದ್ದರೆ, ಇಫ್ ದಿ ನ್ಯೂಮರೇಟರ್ ಈಸ್ ಎ ಡೆಸಿಮಲ್ ನಂಬರ್ ವಿತ್ ಹೋಲ್ ನಂಬರ್ ಲೆಫ್ಟ್ ಟು ದಿ ಪಾಯಿಂಟ್, ದೆನ್ ಪುಟ್ ದಿ ಡೆಸಿಮಲ್ ಪಾಯಿಂಟ್ ಫ್ರಮ್ ರೈಟ್ ಸೈಡ್ ಆಫ್ ದಿ ಹೋಲ್ ನಂಬರ್ ಆ್ಯಸ್ ಮೆನಿ ಝೀರೋಸ್ ಇನ್ ದಿ ಡಿನಾಮಿನೇಟರ್ ಆ್ಯಂಡ್ ರಿಮೂವ್ ದಿ ಅರ್ಲಿಯರ್ ಡೆಸಿಮಲ್ ಪಾಯಿಂಟ್. ಆ ಥರ ಹೇಗೆ ಅಂದರೆ ನೋಡಿ, ಇಲ್ಲಿ 14.3 ಡಿವೈಡೆಡ್ ಬೈ 10 ಅಂತ ಇದೆಯಲ್ಲ, ಇದು ಸಿಂಗಲ್ ಝೀರೋ. ಇಲ್ಲಿ ಸಿಂಗಲ್ ಈ ಪಾಯಿಂಟ್ ಇಲ್ಲಿ ಬರಬೇಕಷ್ಟೆ, 1 ಆದಮೇಲೆ ಇಲ್ಲಿ 1.43. ನೆಕ್ಸ್ಟ್ ಇಲ್ಲಿ 28.21 ಸಿಂಗಲ್ ಝೀರೋ ಇದೆ, ಈ ಪಾಯಿಂಟ್ ಸಿಂಗಲ್ ಪಾಯಿಂಟ್ 8 ಆದಮೇಲೆ ಹೋಗಬೇಕು, 1 ಆದಮೇಲೆ ಇಲ್ಲಿ 2.821. ಇಲ್ಲಿ ಸಿಂಗಲ್ ಅಲ್ಲ, ಸೊ ಇಲ್ಲಿ ಬರಬೇಕು. ಸೊ 1 ಈ ಪಾಯಿಂಟ್ 1 ಆದಮೇಲೆ ಇಲ್ಲಿ ಬರುತ್ತೆ. ನ್ಯೂಮರೇಟರಲ್ಲೇ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇಲ್ಲಿ ಸಿಂಗಲ್ ಇದೆ, ಸಿಂಗಲ್ ಝೀರೋ. ಸೊ ಹಾಗಾದ್ರಿಗೆ ಸಿಂಗಲ್ ಡಿಜಿಟ್ ಆದಮೇಲೆ ಇದು ಈ ಪಾಯಿಂಟು 1, ಸೊ ಇಲ್ಲಿ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಬಲ್ ಝೀರೋ ಅಂದರೆ ಇಲ್ಲಿ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟು 1 2, ಸೊ 3 ಇದು ಮುಂದೆ ಇಡಬೇಕು, 2.342 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ತೊಗೋತೀನಿ. 458.43 ಡಿವೈಡೆಡ್ ಬೈ 100 ಅಂತ ಇದೆ. 100 ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, 2 ಡಿಜಿಟ್ಸ್ ಅಲ್ಲ, 2 zeros ಇದೆ ಅಲ್ವಾ. ಈ ಡೆಸಿಮಲ್ ಪಾಯಿಂಟ್ ಏನಾಗಬೇಕು, 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇಡಬೇಕಾಗತ್ತೆ. ಇದು 1 2 ಇಲ್ಲಿ ಬರಬೇಕು, ಸೊ 4.5843 ಅಂತ ಬರೀಬೇಕು. ನೆಕ್ಸ್ಟ್ 5348.02 ಡಿವೈಡೆಡ್ ಬೈ 100. ಈ 2 zeros ಇದೆಯಲ್ಲ, ಡೆಸಿಮಲ್ ಪಾಯಿಂಟು 1 2 ಇಲ್ಲಿ ಬರಬೇಕು, 53.4802 ಅಂತ. ಇಲ್ಲೂ ಅಷ್ಟೇ 3 zeros ಇದೆ, ಡೆಸಿಮಲ್ ಪಾಯಿಂಟು 1 2 3, ಇಲ್ಲಿ 4.93203. ನೆಕ್ಸ್ಟ್ 3 zeros ಇದೆ, 1 2 3, 18.35042. ಸೊ 3 zeros, ಈ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, 1 2 3, 3.4345.
In case of improper fraction with the denominators ending with zeros like 20, 300, 400, 120, etc., divide the numerator by the number leaving 0. Then put the decimal point in the answer from right side after as many digits as the zeros. Example 1, 4824 divided by 40. ಈಗ ಇಲ್ಲಿ ಝೀರೋಸ್ ಇದೆ ಅಲ್ವಾ, ಈ ಝೀರೋ ಏನು ಮಾಡಬೇಕು, ಫಸ್ಟ್ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಲೈಕ್ 4824 ಡಿವೈಡೆಡ್ ಬೈ 4 ಇಂಟು 1/10 ಅಂತ ತೊಗೊಳ್ಳಿ. ಇಲ್ಲಿ 4 1s, 4 2s, 4 6. ಸೊ 126 ಡಿವೈಡೆಡ್ ಬೈ 10 ಆಯಿತು. ಸೊ ಸಿಂಗಲ್ ಇರೋದಲ್ಲ, ಸೊ 6 ಆದಮೇಲೆ ಇಲ್ಲಿ ಇಡಬೇಕು ಡೆಸಿಮಲ್ ಪಾಯಿಂಟು. ಸೊ 12.6 ಇಸ್ ದ ಆನ್ಸರು. ಸಾರಿ, ಏನಿದು, ಒಂದು ನಿಮಿಷ, ಇಲ್ಲಿ ಝೀರೋ ಬರಬೇಕು. ಸೊ ಸರಿ, ಇದು 1206 ಇಂಟು 4, ಓಕೆ 24, ಇದು 8, ಇದು 4, ಓಕೆ ಇಲ್ಲಿ ಝೀರೋ ಬರಬೇಕಾಗತ್ತೆ. ಸೊ ಇದು ತಪ್ಪಾಯ್ತಿತ್ತು. 4824 ಡಿವೈಡೆಡ್ ಬೈ 4 ಇಂಟು 1/10. 4 1s, 4 2s, ಇಲ್ಲಿ 0, ಇಲ್ಲಿ 6. ಓಕೆ, ಸೊ 1206 ಡಿವೈಡೆಡ್ ಬೈ 10 ಸಿಂಗಲ್ ಝೀರೋ ಇರೋದು. ಸೊ 6 ಆದಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ 120.6 ಇಸ್ ದ ಆನ್ಸರ್. ನೆಕ್ಸ್ಟ್ 6867 ಡಿವೈಡೆಡ್ ಬೈ 700. ಸೊ 700 ಅಂದರೆ 00 ಇಲ್ಲಿ ಬಂತಲ್ಲ. ಸೊ 1 2 ಇಲ್ಲಿ ಬರುತ್ತೆ ಝೀರೋಸು, ಅಂದರೆ ಡಿವೈಡ್ ಮಾಡೋಣ ಫಸ್ಟು. ಸೊ 6867, ಇದು 7, 6 9s 63, ನೆಕ್ಸ್ಟ್ 56 ನೆಕ್ಸ್ಟ್ ಇಲ್ಲಿ 7 ಇದೆ, ಇಲ್ಲಿ 7 ಹಾಕ್ಕೋಬೋದಾಗಿತ್ತು. ಇಲ್ಲಿ 1 ಅಂತ ಹಾಕ್ಬಿಟ್ರೆ ಇದು ಕರೆಕ್ಟಾಗಿ ಝೀರೋಸ್ ಆಗುತ್ತೆ. ಸೊ 981 ಇಂಟು 7 ಮಾಡೋಣ. ಓಕೆ, ಕರೆಕ್ಟ್ ಇದೆ. 981 ಯಾವುದಿದು, ಇದಲ್ವಾ. ಸೊ 6867 ಡಿವೈಡೆಡ್ ಬೈ 700 ಅಂದರೆ 6867 ಡಿವೈಡೆಡ್ ಬೈ 7 ಇಂಟು 1/100. ಸೊ ಇದು 981 ಡಿವೈಡೆಡ್ ಬೈ 100 00. ಸೊ 9.81 ಅಂದರೆ 1 2 ಆದಮೇಲೆ ಇಡಬೇಕು ಡೆಸಿಮಲ್ ಪಾಯಿಂಟ್. ಸೊ ನೆಕ್ಸ್ಟು 936 ಡಿವೈಡೆಡ್ ಬೈ 120 ಅಂತ ಇದೆ. ಸೊ ಅದಕ್ಕೇನು ಮಾಡಬೇಕು, 936 ಡಿವೈಡ್ ಬೈ 120ಗೆ 12 ಇಂಟು 10 ಅಂತ ತೊಗೊಳ್ಳಿ. ಸೊ ಇಲ್ಲಿ 12 7s 84. ಸೊ 6 9, 12 8s. ಸೊ 78 ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ 7.8. ವೆರಿಫಿಕೇಷನಿಗೆ ದಿಸ್ ಇಂಟು ದಿಸ್ ಈಕ್ವಲ್ ಟು ದಿಸ್ ಒನ್, ದಿಸ್ ಇಂಟು ದಿಸ್ ಈಕ್ವಲ್ ಟು ದಿಸ್ ಒನ್, ದಿಸ್ ಇಂಟು ದಿಸ್ ಈಕ್ವಲ್ ಟು ದಿಸ್ ಒನ್, ಅಷ್ಟೇ ಫಾರ್ ವೆರಿಫಿಕೇಷನ್ ಪರ್ಪಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಅವ್ರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿ. ಓಕೆ, ಅವ್ರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಆಲ್.